ನಂತರ ಏನಾದರೂ ನಮಗೆ ಮಾಹಿತಿ ಬೇಕು ಅಂದಾಗ ನಾವು ಮಾಹಿತಿ ಆಗಲಿಲ್ಲ. ಸೊ ಹಲವಾರು ಸಮಸ್ಯೆಗಳಿದ್ದಾವೆ. ಒಂದು 21 ಪಾಯಿಂಟ್ ನಾವು ಪಟ್ಟಿ ಮಾಡಿದ್ದೇವೆ. ಸೊ ಅದನ್ನು ಈಗ ನಮ್ಮ ಉಪದೇಶದಲ್ಲಿ ಕೊಡ್ತಾ ಇದ್ದೇವೆ. ಸರ್ ಈಗ ನಾವು 22 ಪಾಯಿಂಟ್ ಪಟ್ಟಿ ಮಾಡಿದ್ದೀವಿ. ನಾವು ನೋಡಿದಂಗೆ ಇದರಲ್ಲಿ ಯಾವುದೇ ಒಂದು ಪಾಯಿಂಟು ಇಲ್ಲ. ಮಧ್ಯವರ್ತಿ ಯಾರು ಕೂಡ ಸರ್ಕಾರಿ ಕಾಂಪೌಂಡ್ನಿಂದ ಇದು ಉನ್ನತವಾದ ಅಧಿಕಾರಿ ಹುಡುಗಿ ಇಲ್ಲಿ ಭ್ರಷ್ಟಾಚಾರಕ್ಕೆ ತೀರಾ ಅನುಕೂಲವಾದಂಥ ಒಂದು ಅವಶ್ಯಕತೆ ಇದೆ. ಇಲ್ಲಿ ಕೂಡ ನಮಗೆ ಕಾಣಿಸ್ಕೊಳ್ತಾರೆ. ಅದನ್ನು ಕ್ಯಾರಿ ಮಾಡ್ಕೊಂಡು ಸರಿಪಡಿಸ್ತಾರೆ. ಅದನ್ನು ನಿಮಗೆ ಪತ್ರ ಕೊಡ್ತಾ ಇದ್ದೀವಿ. ಸೊ ಮತ್ತೆ ನಾವು ವಾರ ಅವರಿಗೆ ಹೆಚ್ಚು ಪ್ರಮಾಣ ಮಾಡಿಕೊಂಡು ಇದನ್ನು ಸರಿಪಡಿಸ್ತೀವಿ. ಮೆಸೇಜ್ ಆ ರೀತಿ ಎಷ್ಟು ದಿನಕ್ಕೆ ನಾವು ಸರಿಪಡಿಸ್ತೀವಿ. ಓಕೆ, ನಾವು ಸ್ನೇಹಿತರೆ, ಓಕೆ, ನಾನು ಈ ಲೈವ್ ಮುಖಾಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಜನರಿಗೆ ತಿಳಿಸ್ತಾ ಇದ್ದೇನೆ. ನಾವು ಪ್ರತಿ ವಾರ ಬುಧವಾರದಂದು ಲಂಚಮುಕ್ತ ಅಭಿಯಾನ ಬಂದು ಸರ್ಕಾರಿ ಕಚೇರಿಯಲ್ಲಿ ಮಾಡ್ತಾಯಿದೆ. ನಿಮಗೇನಾದರೂ ಉದ್ದೇಶಪೂರ್ವಕವಾಗಿ ಕೆಲಸನ ವಿಳಂಬ ಮಾಡಿದ್ದಾಗಲಿ ಅಥವಾ ಲಂಚಕ್ಕೆ ಬೇಡಿಕೆ ಇಡೋದಾಗಲಿ ಅಥವಾ ನಿಮಗೆ ಕಣ್ಣಿಗೆ ಒಂದು ಭ್ರಷ್ಟಾಚಾರ ಕಂಡಿದ್ದಾಗಲಿ ಏನೇ ಸಮಸ್ಯೆ ಕಂಡರೂ ದಯವಿಟ್ಟು ನಮಗೆ ಒಂದು ಮಾಹಿತಿ ಕೊಡಿ. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಚೇರಿ ಇದೆ. ಕಚೇರಿ ಅಡ್ರೆಸ್ನ ನಾವಿಲ್ಲಿ ನಮ್ಮ ಪಕ್ಷದ ಪೇಜಲ್ಲಿ ತಿಳಿಸ್ತೇವೆ. ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ತಿಳಿಸ್ತೇವೆ. ಸಾಧ್ಯವಾದಷ್ಟು ಏನೇ ಸಮಸ್ಯೆ ಆದರೂ ನಮಗೊಂದು ಮಾಹಿತಿ ಕೊಡಿ, ಅದನ್ನು ನಾವು ಸರಿಪಡಿಸ್ಕೊಡ್ತೇವೆ. ನಂತರ ಇದೇ ನಾನು ಒಂದು ಲೈವ್ ಮುಖಾಂತರ ಹೇಳ್ತಾ ಇದ್ದೀನಿ, ಯಾರಿಗಾದರೂ ನಮ್ಮ ಪಕ್ಷಕ್ಕೆ ಸೇರುವಂಥ ಅವಕಾಶ ಏನಾದರೂ ನಿಮಗಿದ್ದರೆ ದಯವಿಟ್ಟು ಬನ್ನಿ. ಎಲ್ರಿಗೂ ನಾವು ಅವಕಾಶ ಕೊಡ್ತೀವಿ. ನಿಮ್ಮ ಪದಾಧಿಕಾರಿಗೆ ನೇಮಕ ಮಾಡ್ಕೊಳ್ತೀವಿ. ನಿಮಗೆ ಏನೇ ಒಂದು ಅಭಿಯಾನ ಮಾಡಲಿಕ್ಕಾಗಲಿ ಅಥವಾ ಏನೋ ಒಂದು ಹೋರಾಟ ಮಾಡಲಿಕ್ಕಾಗಲಿ ಪ್ರತಿಭಟನೆ ಮಾಡಲಿಕ್ಕಾಗಲಿ ನಿಮಗೆ ನಾವು ಒಂದು ತರಬೇತಿ ಕೊಡ್ತೀವಿ. ನಿಮ್ಮೆಲ್ಲರೂ ಒಂದು ಸ್ಥಳೀಯವಾಗಿ ನಿಮ್ಮನ್ನು ನಾಯಕರು ಮಾಡ್ತೀವಿ. ಸಾಧ್ಯವಾದಷ್ಟು ದಯವಿಟ್ಟು ಇಂಥ ಪ್ರಾಮಾಣಿಕ ಪಕ್ಷನ ಬೆಂಬಲಿಸಿ ಅದಕ್ಕೆ ಒಂದು ಸೇರ್ಪಡೆ ಆಗಿ. ಧನ್ಯವಾದ.